ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತು ನಾವು ಹೊರಟಿದ್ದು ನಂಜನಗೂಡಿಗೆ. ನಾವು ಮೈಸೂರಿಗೆ ಹೋಗಿರೋದ್ರಿಂದ ತುಂಬ ಹತ್ರನೇ ಇದ್ವಿ ನಂಜನಗೂಡಿಗೆ. ಮೈಸೂರಿಂದ ಬರೀ ಇದು 20 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಇರೋದು. ಯಾರೆಲ್ಲ ಕಾಶಿಗೆ ಹೋಗ್ಬೇಕು ಅಂತ ಆಸೆ ಇದೆ, ಸೊ ಒಂದು ಸಲ ಹೋಗಿ ದಕ್ಷಿಣ ಕಾಶಿ ಅಂತಲೇ ಹೆಸರಾಗಿರೋ ನಮ್ಮ ನಂಜನಗೂಡಿಗೆ ಒಂದು ಸಲ ವಿಸಿಟ್ ಮಾಡಿ. ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಕಾಶಿಗೆ ಹೋಗೋ ಶಕ್ತಿನೂ ಇರಲ್ಲ, ಹಾಗೆಯೇ ಹೋಗಬೇಕು ಅಂದ್ಕೊಂಡಾಗ ಹೋಗೋಕ್ಕೂ ಆಗಲ್ಲ. ಸೊ ನೀವು ಮೈಸೂರಿಗೆ ಹೋದಾಗ ಒಂದು ಸಲ ವಿಸಿಟ್ ಮಾಡಿ ಬನ್ನಿ, ನೀವು ಕಾಶಿಗೆ ಹೋಗಿರೋ ಅಷ್ಟೇ ಪುಣ್ಯ ನಿಮಗೆ ಸಿಗುತ್ತೆ. ಸೊ ನಾವು ಕ್ಯೂ ಖಾಲಿ ಇರೋದ್ರಿಂದ ಜನನೇ ಇಲ್ಲ ಅನ್ನೋ ಥರ ಖುಷಿಲಿ ಹೋದ್ವಿ, ಬೇಗ ಬೇಗ ಹೋಗಿ ದರ್ಶನ ಮುಗಿಸ್ಕೊಂಬಂದ್ಬಿಡೋಣ ಅಂತ. ಒಳಗಡೆ ಇದ್ದಿದ್ದು ಗುರು ಶಾಕಿಂಗ್ ಅಂದರೆ ಹೆವಿ ಕ್ರೌಡ್ ಇತ್ತು ಒಳಗಡೆ ಮಾತ್ರ. ಬಟ್ ಫೋಟೋಸ್ ವೀಡಿಯೋಸ್ ಅಲೌಡೇ ಇರಲಿಲ್ಲ, ಫೋನ್ನೇ ತಗೊಳ್ಳೋಂಗೆ ಇಲ್ಲ ಒಳಗಡೆ, ಆ ಥರ ಇತ್ತು. ಸೊ ಏನೋ ಒಂದು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಸುಮಾರು ಒಂದು 7:30 ದರ್ಶನ ಮುಗ್ದೋಗಿತ್ತು. ಅದಾದಮೇಲೆ ಬಂದು ಸೆಲ್ಫಿ ಎಲ್ಲ ತೊಗೊಂಡು ಒಂದು ವೈಬ್ ನೋಡಬೇಕು ದೇವಸ್ಥಾನ ಮುಂದೆಗಡೆ ನಿಂತು ಅಂತ. ಸೊ ದೇವಸ್ಥಾನಕ್ಕೆ ಹೋಗಿ ಆಚೆ ಬಂದು ನಿಂತಾಗ ಬೆಳಗ್ಗೆನೇ ಮಂಜು ಬೀಳ್ತಾ ಇತ್ತು. ಆವಾಗಲೇ ಅಂದರೆ ಬಿಸಿಲು ಬರ್ತಾಯಿತ್ತು ಹೊರಗಡೆ. ಅದನ್ನೆಲ್ಲ ನೋಡೋದೇ ಒಂದು ಖುಷಿ. ಹಾಗೆಯೇ ಅಲ್ಲಿರೋ ವೈಬ್ನ ಅನುಭವಿಸ್ಬೇಕು ಯಾವುದೇ ದೇವಸ್ಥಾನ, ನೀವು ಹೋಗಿರೋ ಜಾಗಗಳನ್ನ. ಸೊ ಎಲ್ಲರೂ ಕಾರ್ತಿಕ್ ಮಾಸ ಆಗಿರೋದ್ರಿಂದ ದೀಪನ ಹಚ್ತಾಯಿದ್ರು, ನಾವು ದೀಪನ ಹಚ್ಚಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಆಗಿತ್ತು. ಸೊ ಹೋಗಿ ಅಲ್ಲೇ ಪೂಜೆ ಸಾಮಾನೆಲ್ಲ ಸಿಗ್ತಾಯಿತ್ತು, ತಗೊಂಡು ನಾನು ಪೂಜೆನ ಹಚ್ಚಿದೆ. ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದೆಲ್ಲ ಜೋಡಿಸ್ಕೊತಾ ಇದ್ದೀನಿ ಸಣ್ಣ ಪುಟ್ಟದಾಗಿ. ಸೊ ನನ್ನ ಪ್ರಕಾರ ಏನು ಅಂದರೆ ಭಕ್ತಿನ ಯಾರು ಯಾವ ರೂಪದಲ್ಲಾದರೂ ತೋರಿಸ್ಬೋದು, ಹೀಗೆ ತೋರಿಸ್ಬೇಕು ಹಂಗೆ ತೋರಿಸ್ಬೇಕು ಇದೇ ರೀತಿ ಅಂತ ಏನೂ ಇಲ್ಲ. ನೀವು ದೇವ್ರನ್ನ ಆರಾಧಿಸೋದಕ್ಕಿಂತ ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಭಗವಂತ ನಿಮ್ಮ ಜೊತೆ ಮಾತಾಡ್ತಾನೆ ಅನ್ನೋದನ್ನು ನಾನು ಕಂಡ್ಕೊಂಡಿದ್ದೀನಿ. ಸೊ ಅವರವರ ಭಕ್ತಿ ಅವರವರ ಪ್ರೀತಿ ಅವರಿಗಿರುತ್ತೆ. ಸೊ ಇದು ಏನಂತಾರೆ, ದೀಪ ಹಚ್ಚೋದ್ರಿಂದನೇ ಎಲ್ಲ ಆಗ್ಬಿಡುತ್ತೆ ಅನ್ನೋ ಥರ ಕೆಲವರು ಪ್ರಶ್ನೆಗಳ್ನೂ ಕೂಡ ಮಾಡ್ಬೋದು, ವ್ಯಂಗ್ಯವಾಗೂ ಮಾತಾಡ್ಬೋದು. ಸೊ ನನ್ನ ಪ್ರಕಾರ ದೀಪದಿಂದನೇ ಭಗವಂತನ ನಾವು ಬೇಗ ಕನೆಕ್ಟ್ ಆಗ್ತೀವಿ ಅನ್ನೋದು ನನಗೆ ಗೊತ್ತಿರೋ ಅಷ್ಟು ತಿಳುವಳಿಕೆ ಅಷ್ಟೇ. ಸೊ ದೀಪಂ ಪರಬ್ರಹ್ಮ ಸ್ವರೂಪಂ ಅನ್ನೋದು ನಮ್ಮ ಹಿಂದಿನ ಕಾಲದಿಂದನೂ ನಡೆದು ಬಂದಿರೋದು, ನಮ್ಮ ಸಂಪ್ರದಾಯ ಕೂಡ ಹೌದು. ಯಾವುದೇ ದೀಪ ಹಚ್ಚದಲ್ಲೇ ಯಾವುದೇ ಪೂಜೆ ಆಗಲಿ ನೈವೇದ್ಯ ಆಗಲಿ ಕಾರ್ಯಕ್ರಮಗಳಾಗಲಿ ಮುಗಿಯಲ್ಲ. ಸೊ ಅದಕ್ಕೆ ನನಗೆ ತುಂಬ ಮುಖ್ಯ ದೇವರಿಗೆ ದೀಪ ಹಚ್ಚೋದು. ಅದನ್ನು ತುಂಬ ನಾನು ಪ್ರೀತಿಸ್ತೀನಿ ಕೂಡ. ನನಗೆ ದೇವರ ಮೇಲೆ ಭಕ್ತಿಗಿಂತ ಭಯಕ್ಕಿಂತ ಪ್ರೀತಿ ಜಾಸ್ತಿ. ಹಿಂಗೆ ನೋಡಬೇಕು, ಇಷ್ಟೇ ಚೆನ್ನಾಗಿ ಅಲಂಕಾರ ಮಾಡಬೇಕು, ಇದೇ ಥರ ಕಾಣಿಸ್ಬೇಕು ಅನ್ನೋ ಥರ ನಾನು ತುಂಬ ಪ್ರೀತಿಸ್ತೀನಿ. ಸೊ ಅದಾದಮೇಲೆ ದೀಪ ಎಲ್ಲ ಹಚ್ಚಿದ್ದಾಯಿತು. ನೆಕ್ಸ್ಟ್ ನಾವು ಒಂದು ವೀಡಿಯೋಸ್ ತೊಗೋಬೇಕು ಅಂತ ಏನದು ನಂಜುಂಡೇಶ್ವರನ ಫೋಟೋಸ್ ತಗೊಳಕ್ಕಂತೂ ಆಗಲ್ಲ, ಹೊರಗಡೆ ಇರೋ ಗೋಪುರ ಫೋಟೋಸ್ ಅವರು ತಗೊಳ್ಳೋಣ ಅಂತ ತಗೊಂಡಿದ್ದೆಲ್ಲ ಆಯಿತು. ನೆಕ್ಸ್ಟ್ ಅಲ್ಲೇ ಒಬ್ಬರು ಯಾರೋ ಅನ್ನದಾನ ಮಾಡ್ತಾಯಿದ್ರು. ಸೊ ಪ್ರಸಾದನ ತಗೊಂಡು ನಾವು ಅಲ್ಲಿಂದ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ದಿನದ್ದು ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ಜಾಸ್ತಿ ತುಂಬ ದೊಡ್ಡ ವ್ಲಾಗ್ ಏನೇ ಮಾಡಿಲ್ಲ. ಸೊ ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಬೇರೆ ಯಾವ ಥರ ಆದರೂ ವೀಡಿಯೋಸ್ ಬೇಕಿತ್ತು ಅಂದ್ರೂ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಥ್ಯಾಂಕ್ ಯು ಸೋ ಮಚ್.